ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಸಿಂಪಲ್ಲಾಗಿ ಗೋಬಿ 65 ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಮೈದಾ ಬಳಸಿಲ್ಲ. ಮೈದಾ ಬಳಸ್ದಲೇ ಇರೋ ಹಾಗೆ ಹೇಗೆ ಕ್ರಿಸ್ಪಿಯಾಗಿ ನಾವು ಗೋಬಿ 65 ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಅರಿಶಿನ ಪುಡಿ ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈ ಗೋಬಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ. ತುಂಬ ದೊಡ್ಡಕ್ಕೂ ಇರಬಾರ್ದು, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿರೋ ಹೂಕೋಸನ್ನ ನಾನು ನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ. ಜಾಸ್ತಿ ಏನು ಬೇಯಿಸೋದಿಲ್ಲ, 1-2 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಬೇಯಿಸಿದಾದಮೇಲೆ ನಾನು ಡೈರೆಕ್ಟ್ ತೆಗೆದ್ಬಿಟ್ಟು ತಣ್ಣಗಿರೋ ನೀರಲ್ಲಿ ಹಾಕ್ತೀನಿ. ಹಾಗೆ ಇಡೋದ್ರಿಂದ ಗೋಬಿ ತುಂಬ ಬೆಂದ್ಬಿಡತ್ತೆ. ಅದಕ್ಕೋಸ್ಕರ ಹೀಗೆ ಮಾಡೋದ್ರಿಂದ ಹುಳ ಇದ್ರೂ ಸಾಯತ್ತೆ. ಏನಾದ್ರು ಕಸರಿದ್ರೂ ನೋಡ್ಬೋದು ನೀವು ಪಾತ್ರೆಯಲ್ಲಿ ಸ್ವಲ್ಪ ಹೂಕೋಸಲ್ಲಿರೋ ಕೊಳೆನೂ ಸ್ವಲ್ಪ ಬಂದಿದೆ. ಇವಾಗ ನೀರೆಲ್ಲ ಬಸ್ಬಿಟ್ಟು ಇನ್ನೊಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೆ 2 ಚಮಚ ಕಾರ್ನ್ಫ್ಲೋರ್, 2 ಚಮಚ ಅಕ್ಕಿ ಹಿಟ್ಟು. ನಿಮ್ಮ ಮನೇಲಿ ಖಾರದ ಪುಡಿ ಜಾಸ್ತಿ ಖಾರ ಇದ್ದರೆ ಅರ್ಧ ಚಮಚ ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚ ಖಾರದ ಪುಡಿ ಹಾಕ್ಕೊಂಡಿನಿ. ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ವಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಮೊದಲಿಗೆ ಡ್ರೈ ಆಗಿ ಕಲಿಸ್ಕೊಳ್ತಾ ಇದ್ದೀನಿ, ನೀರು ಸೇರಿಸ್ಕೊಂಡಿಲ್ದಂಗೆ. ಇವಾಗ ನಿಮಗೆ ನೀರು ಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಲ್ವ, ಹೀಗೆ ಕೈಯಲ್ಲಿ ಸ್ವಲ್ಪ ಸಿಮ್ಮಿಸ್ಕೊಂಬಿಟ್ಟು ಆಮೇಲೆ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಮಾಡ್ಕೋಬೇಡಿ, ಸ್ವಲ್ಪ ಹಿಟ್ಟು ಅಂಟಿದರೆ ಸಾಕು ಗೋಬಿಗೆ. ಇದನ್ನೊಂದು 10-15 ನಿಮಿಷ ನೆಂತ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. 10-15 ನಿಮಿಷ ಆದಮೇಲೆ ಫುಡ್ ಕಲರ್ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕಲರ್ಗೋಸ್ಕರ. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಪೂರ್ತಿ ಕಾದಾದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಗೋಬಿನ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡೋದ್ರಿಂದ ಗೋಬಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಕರೆದ್ಬಿಟ್ಟು ನೀವು ಒಂದ್ಸರಿ ಜಾರ್ಲಿಯಲ್ಲಿ ಹಿಂಗೆ ಅಲ್ಗಾಡ್ಸಿ ನೋಡಿದಾಗ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ. ಆವಾಗ ನೀವು ಒಂದು ಪಾತ್ರೆ ಹಾಕ್ಕೊಂಬಿಟ್ಟು ಅದಕ್ಕೆ ಆಮ್ಚೂರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಟಾಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು, ಗೋಬಿ 65 ರೆಡಿ ಆಗುತ್ತೆ. ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ, ಐ ಹೋಪ್ ನಿಮಗೆಲ್ಲರಿಗೂ ಈ ರೆಸಿಪಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ರೆಸಿಪಿ ವಿಡಿಯೋಗಳು ಚಾನಲಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.